ಓಕೆ ದರ್ಶಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಫಸ್ಟ್ ಟೈಮ್. ಜಸ್ಟ್ ಇವಾಗ ಕೇಳೋ ರೀಚ್ ಆದ್ರಿ. ನಮ್ಮ ಟಿ ವ್ಯಾನ್ ಪಂಚರ್ ಆಗಿಬಿಟ್ಟಿದೆ. ಅದು ಏನು ರೀಸನ್ ಅಂದರೆ ನಮ್ಮ ಹಿತೇಶ್ ಸರ್ ಸಾಂಗ್ ಹಾಕಿ ಕೇಳಿಸ್ಕೊಳಕ್ಕಾಗಿಲ್ಲ, ಅದು ಕೂಡ ಪಂಚರ್ ಆಗಿಬಿಟ್ಟಿದೆ. ನೋಡಿ ಯಾವ ಥರ ಪಂಚರ್ ಆಗಿದೆ. ಪಾಪ ಡ್ರೈವರ್ ಅಣ್ಣ ಪಂಚರ್ ಹಾಕ್ತಿದ್ದಾರೆ. ಹೀಗಾಗಬಾರ್ದಿತ್ತು. ನೋಡಿ ಸರ್ ಫೈನಲಿ ಕೇಳಕ್ಕೆ ಬಂದು ರೀಚ್ ಆದ್ರಿ. ಸ್ಕೈಲಾರ್ಕ್ ನಾವು ಉಳ್ಕೊತಾ ಇರೋ ರೂಮು. ಇವು ಹೋಗಿ ಮಲ್ಕೊಳೋದು ಅಷ್ಟೇ ಇದೆ. ನೋಡಿ ನಾವು ಉಳ್ಕೊತಾ ಇರೋದು. ಎಲ್ಲರೂ ಲಗೇಜ್ ಎತ್ಕೊಂಡು ಹೋಗ್ತಿದ್ದಾರೆ. ಫೈನಲಿ ರೂಮ್ ಹತ್ರ ಬಂದು ರೀಚ್ ಆದ್ರಿ. ಇನ್ನೇನು ನಮ್ಮ ರೂಮ್ ಹತ್ರ ಬಂದಿದ್ದೀರಿ. ಇದೇ ನಮ್ಮ ರೂಮು. ಇಲ್ಲೇ ಸ್ಟೇ ಆಗಿರೋದು ನಾವು. ಆಲ್ಮೋಸ್ಟ್ ಎಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ. ಫೈನಲಿ ಎಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ. ನೋಡಿ ನಮ್ಮ ದರ್ಶಿನಿ ಹಾಯ್ ಮಾಡು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿದ್ಯಾಗೌಡ ಯೂಟ್ಯೂಬ್ ಚಾನಲ್. ಫೈನಲಿ ಕೇಳ ಬಂದು ರೀಚ್ ಆಗಿ ಇನ್ನು ರೂಮ್ಗೂ ಕೂಡ ಸ್ಟೇ ಆಗಿದ್ದೀರಿ. ಎಲ್ಲರೂ ರೆಡಿಯಾಗಿ ಇನ್ನೇನು ಫ್ರೆಂಡ್ಸು ರೆಡಿಯಾಗಿ ಇನ್ನು ಟಿಫನ್ ಮಾಡೋಕೆ ಹೋಗ್ತಿದ್ದಾರೆ. ನಾನು ಕೂಡ ಹೋಗಬೇಕು. ಇವಾಗ ಮುನ್ನಾರ ನೋಡೋಕೆ ಹೋಗ್ತಾಯಿದ್ದೀರಿ. ಯಾವ ಥರ ಪ್ಲೇಸ್ ಇರುತ್ತೆ ಎಲ್ಲನೂ ಕೂಡ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಆಲ್ರೆಡಿ ನಮ್ಮ ದರ್ಶಿನಿ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಅವಳನ್ನ ನೋಡಿಸ್ತೀನಿ ನೋಡಿ. ಫಸ್ಟ್ ಟೈಮ್ ಅಕ್ಕ ನೀಟಾಗಿ ರೆಡಿಯಾಗಿರೋದು. ಓಕೆ ದರ್ಶಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಫಸ್ಟ್ ಟೈಮ್. ಆಲ್ಮೋಸ್ಟ್ ಇವರು ಕೂಡ ಹಾಯ್ ಮಾಡಿ ನನ್ನ ಚಾನಲ್ಗೆ. ರೆಡಿ ಆಗ್ತಿದ್ದಾರೆ. ನಮ್ಮ ಪೂಜಾ ಅವಳು ಕೂಡ ರೆಡಿ ಆಗ್ತಿದ್ದಾರೆ. ಭವಿಷ್ಯ ಅವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಹೋಗಿದ್ದಾರೆ. ಇನ್ನು ನಾವಷ್ಟೇ ಇರೋದು. ನಾವು ಟಿಫನ್ ಮಾಡೋಕ್ಕೆ ಹೋಗ್ಬೇಕಿನ್ನು. ನಾನು ಕೂಡ ಫೈನಲಿ ರೆಡಿ ಆಗಿದ್ದೀನಿ. ಟಿಫನ್ ವೆಯ್ಟ್ ಮಾಡ್ತಾ ಇದ್ದೀರಿ. ಆಲ್ಮೋಸ್ಟ್ ಎಲ್ಲ ನಮ್ಮ ಕ್ಲಾಸ್ ಹುಡುಗಿರು ಅರ್ಧ ಜನ ಹೋಗಿದ್ದಾರೆ. ಇನ್ನು ಸ್ವಲ್ಪ ಜನ ಉಳಿದಿದ್ದೀರಿ. ಇನ್ನೂ ಪ್ರಿಪೇರ್ ಮಾಡ್ತಿದ್ದಾರೆ. ನಮ್ಮ ಕಲಾಮನ್ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಫೈನಲಿ ಊಟ ತಿಂದ್ಬಿಟ್ಟು ಇನ್ನೇನು ಹೋಗ್ತಾ ಇರೋದು. ಊಟ ತಿಂತೀವಿ. ಎಲಿಫೆಂಟ್ ರೈಡ್ ಬಂದಿದ್ರಿ. ಫಸ್ಟ್ ಟೈಮ್ ಎಲಿಫೆಂಟ್ನ ಇಷ್ಟು ಹತ್ರದಿಂದ ನೋಡ್ತಾ ಇರೋದು. ಫೋನಲ್ಲಿ ಮತ್ತು ಟಿ ವಿಯಲ್ಲಷ್ಟೇ ನೋಡ್ತಾ ಇದ್ದು. ಫಸ್ಟು ಭಯ ಆಯಿತು ಆ್ಯಂಡ್ ಖುಷಿನೂ ಕೂಡ ಆಯಿತು. ಮಾಲಾಶ್ರೀ ಅವರು ಫೋಟೋ ಇಡ್ಸಿದ್ದಾರೆ ಫೋಟೋಗ್ರಾಫರ್ ಆಗಿ. ನೋಡಿ ಯಾವ ಥರ ಟ್ರಿಪ್ ಬಂದಮೇಲೆ ಚೇಂಜ್ ಆಗಿಬಿಟ್ರು. ಇದು ಬಟಾನಿಕಲ್ ಗಾರ್ಡನ್ನು. ಚಾಕ್ಲೇಟ್ ಪ್ರಿಪೇರ್ ಮಾಡೋದು ಇದೇ ಎಂಟ್ರೆನ್ಸ್ ನೋಡಿ.
ಅಯ್ಯೋ ಬಿದ್ದು ಹೋಗ್ತಾ ಇದೆ. ಪೂಜಿತಾ ಇದ್ದು ನೀನೇ. ಇದು ನಮ್ಮ ಪೂಜಿತಾ. ಇಲ್ಲ ಅದು ನೀನು, ಇದು ನೀನು. ಇಲ್ಲ ಇದು ನೀನು, ಇದು ದರ್ಶಿನಿ. ಅದು ದರ್ಶಿನಿ. ಅದು ಪೂಜೆ ಹತ್ರ ಇರುತ್ತೆ. ಕಾಫಿ ಇಸ್ಕೊಂಡು ಕೊಡ್ತೀನಿ. ನಾನು ತೋರಿಸ್ಕೊಂಡ್ಬಿಡ್ತೀನಿ. ಹಾಂ, ಇದೆಲ್ಲ ಸೀರೆ ಗೈಸ್. ಓಕೆ. ಇದು ಇದೇನು ಇದೇನು ಟೈಪಲ್ಲಿ ಬೇಕು. ಆ ಟೈಪಲ್ಲಿ. ಇದು ಇದೇನು? ಟೀ ಪೌಡರ್. ಟೀ ಪೌಡರ್ ಮತ್ತು ಚಾಕ್ಲೇಟ್ ಪೌಡರ್. ಹಾಂ, ಸೋಪ್. ಓಕೆ. ಇದು ಸೋಪ್ ಅಂತೆ. ಇದು ಇದು ಬಿರಿಯಾನಿ ಸೋಪ್ ಅಂತೆ. ಮಾಡ್ಕೋಬೇಕಂದ್ರೆ ಪಲಾವ್ ಎಲೆ. ಮತ್ತೆ ಇದೇನೋ ಸೋಪ್ ಅಂತೆ. ಬಟ್ ಈ ಟೈಪಲ್ಲಿ ಇದೆ. ಇದು ಕಸ್ತೂರಿ ಮೆಂತೆ ಅಂತಾರೆ. ಹಾಂ, ಕಸ್ತೂರಿ ಮೆಂತೆ. ನಮ್ಮ ಸೈಡು ಅದೇ ಅಂತಾರೆ. ಮ್ಯಾಮ್ ಅದೇನು ಮ್ಯಾಮ್? ಆಯಿಲ್ ಎಣ್ಣೆ. ಗೈಸ್ ಇದು ಇಟ್ಕೊಂಡ್ರೆ ಕೂದಲು ಇಳ್ತಾರೆ ಅಂತ. ಏನು ಮ್ಯಾಮ್ ಇದು ಏನಾಗುತ್ತೆ ಇದ್ರೊಳಗಡೆ ಕೊಬ್ಬರಿ ಎಣ್ಣೆ ತುಂಬಿಸಿಡಿ. ಹಾಂ, 2-3 ಡೇಸ್ ಬಿಟ್ಟು ಹಾಂ, ಓಕೆ ಮ್ಯಾಮ್. ಆಮೇಲೆ ಓಕೆ ಮ್ಯಾಮ್, ಸರಿ ಮ್ಯಾಮ್. ಓಕೆ. ಏನು ಗಗನ್ ಇದು? ಎಲಿಫೆಂಟ್. ಓಕೆ, ಸರಿ. ಗಗನ್ ಪರ್ಚೇಸ್ ಮಾಡ್ತಿದ್ದಾನೆ. ಇದು ಸೋಪ್ ನೋಡಿ. ಆ್ಯಂಡ್ ಇದಕ್ಕೇನು ಸಾಂಬಾರ್ಗೆ ಹಾಕ್ತಾರಲ್ಲ, ಲೈಕ್ ಏನಂತಾರೆ, ಚಕ್ಕೆ ಲವಂಗ ಏಲಕ್ಕಿ ಎಲ್ಲನೂ ಇದೆ ಐಟಮ್ಸ್ ನೋಡಿ ಕೇರಳದಲ್ಲಿ. ಕೀಳುಗೊಂಬೆ ಅಂತೆ. ಸೇಮ್ ಇರೋದು ನಂತರ. ಹಾಂ, ಇವನ್ ಥರ ಇದೆ ನೋಡಿ, ಯಾವ ಥರ ಇದೆ. ಇದು ಸೇಮ್ ಹಾಗೆ ಇದೆ. ಪರ್ಚೇಸ್ ಮಾಡ್ತಿದ್ದಾನೆ. ಓಕೆ. ಅದೇನೋ ಮಾಟಿ ಏನೋ ಗೊತ್ತಿಲ್ಲ, ಡ್ಯಾಮ್ ಯಾವುದೋ ಒಂದು ಹೆಸರು. ಮಂಡಿಪಾಟಿ ಡ್ಯಾಮ್ ಅಂತೆ ಗೈಸ್. ಇದು ನೋಡಿ. ಸರ್, ಇವರೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರ್ತಿದ್ದಾರೆ. ನಾವು ಕುತ್ಕೊಂಡು ನೋಡ್ತಾ ಇದ್ದೀರಿ. ನಮ್ಮ ಹಿತೇಶ್ ಸರ್ಗೆ ಐಫೋನ್ ಬೇಕಾ ಸರ್? ಅಲ್ಲಿದೆ ನೋಡಿ ಸರ್. ಹಿತೇಶ್ ಸರ್, ದರ್ಶಿನಿ ಫೋನ್ ಕಳ್ದೋಗ್ಬಿಟ್ಟಿದೆ ಪಾಪ, ಅದ್ಕೊಂಡಿದ್ದಾಳೆ. ಹಿತೇಶ್ ಸರ್ ಅನ್ರೆಸ್ಪೆಕ್ಟ್ ಗೈಸ್ ನೋಡಿ, ಸ್ವಲ್ಪ ರೆಸ್ಪೆಕ್ಟೇ ಇಲ್ಲ. ಐಫೋನ್ ಬೇಕಾ? ಐಫೋನ್ ಅಲ್ಲಿದೆ ನೋಡಿ ಸರ್. ಇಲ್ಲಿ ಪಿಂಕ್ ಕಲರ್ ಐಫೋನ್ ಕಾಣಿಸ್ತಾ ಸರ್? ಯಾರು ನಿಮ್ಮ ಅಚ್ಚ? ಅವ್ರ ಅಕ್ಕನ ಮಗ. ನಿಂಗೆ ಗೊತ್ತು? ನಂಗೆ ಹಂಗೆ ಗೊತ್ತು ನೋಡಿ ಗೈಸ್, ಇವಳಿಗೆ ಇರೋದನ್ನೆಲ್ಲ ಕೇಳ್ಕೊಂಡು ಇಟ್ಕೊತಿರ್ತಾಳೆ. ನನ್ನ ಲಾಗ್ಗೆ ಫಸ್ಟ್ ಟೈಮ್ ಹಾಗೆ ಮಾಡ್ತಿದ್ದಾರೆ ನಮ್ಮ ರಾಯಪ್ಪ ಸರ್ ಹತ್ರ ಫೋಟೋ ಇಡ್ಸ್ಕೊಬೇಕಂತ ಮಸ್ಕೊಡಿದ್ದಾಳೆ ನಮ್ಮ ರಾಯಪ್ಪ ಸರ್ ಹತ್ರ. ನೋಡಿ ನಮ್ಮ ದರ್ಶಿನಿ ಫೋನ್ ಕಳೆದವರು ಕೂಡ ಯಾವುದೇ ಚಿಂತೆಯಲ್ಲಿ ಇದ್ದಾಳೆ. ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿಂದ ಎಲ್ಲಿ ಹೋಗ್ತೀರಿ ಬ್ರೋ? ನ್ಯೂ ಪಾಯಿಂಟ್ ಅಂತ ಯಾವುದೋ ಗೊತ್ತಿಲ್ಲ. ಹೋಗಿ ಎಲ್ಲ ಕಂಟೆಂಟ್ ಕೂಡ ಮಿಸ್ ಮಾಡಿಲ್ಲ, ಎಲ್ಲನೂ ವಿಡಿಯೋ ಮಾಡ್ತೀನಿ. ಮ್ಯಾಮ್ ನೀವು ಹೈ ಮಾಡ್ರಿ, ನೀವು ವ್ಲಾಗಲ್ಲಿ ಬರ್ತೀರಾ? ಅಣ್ಣ ಹಾಯ್ ಮಾಡಲ್ಲ ಗೈಸ್. ಇವಾಗ ಜೀಪ್ ಹತ್ರ ಹೋಗ್ತಾ ಇದ್ದೀರಿ. ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು ನೆಕ್ಸ್ಟು ವ್ಯೂ ಪಾಯಿಂಟ್ ಇದೆ, ಅಲ್ಲಿಂದ ಮುಗಿಸ್ಕೊಂಡು ಫೈರ್ ಕ್ಯಾಂಪ್ ಇರುತ್ತೆ, ಅದು ಮುಗಿಸ್ಕೊಂಡು ಮಲ್ಕೊಳೋದು ಅಷ್ಟೇ. ಇವತ್ತು ನಾಳೆ ಏನಿರುತ್ತೋ ಗೊತ್ತಿಲ್ಲ. ಇವತ್ತು ಊಟ ಕೊಟ್ಟಿದ್ದೆ ಮಧ್ಯಾಹ್ನ.
ಕರ್ಕೊಂಡ್ಬಂದ್ವಿ, ಒಟ್ಟಿಗೆ ಮಾತ್ರ ಮೋಸ ಮಾಡಬಾರ್ದು ಅಂತ ನಾವು ಹೇಳಿದ್ವಿ. ವ್ಯೂ ಪಾಯಿಂಟ್ ಅಂತೆ ಗೈಸ್ ಇದು ಲಾಸ್ಟ್. ನಮ್ಮ ಕ್ಲಾಸ್ ಹಂದಿಗಳು ಕುತ್ಕೊಂಡ್ಬಿಟ್ಟವೆ. ಬಾಯ್ ರಂಜಿತಾ. ಹೌದು ಬಾಯ್ ಬಾಯ್ ಎಲ್ಲರಿಗೂ. ಹೌದು ಗೈಸ್, ಶಾಪಿಂಗ್ ಮಾಡಕ್ಕೆ ಬಿಟ್ಟಿದ್ರು, ಆದರೆ ಯಾರು ಕೂಡ ಶಾಪಿಂಗ್ ಮಾಡಿಲ್ಲ. ಎಲ್ಲರೂ ತಮ್ಮ ಜೀಪ್ ಎಕ್ಕಿ ಹೋಗ್ತಿದ್ದಾರೆ. ಸುಮ್ಮನೆ ಕರ್ಕೊಂಬಂದಿದ್ದಾರೆ ಶಾಪಿಂಗ್ ಮಾಡಬೇಕು ಅಂದ್ಬಿಟ್ಟು. ಜೀಪ್ ನಮಗೆ ಸಿಕ್ತು, ಕೊನೆಗೂ ಬಂದು ರೀಚ್ ಆದ್ರಿ. ನೋಡಿದೆ ಈಗ ಕಳೆದೋಗಿತ್ತು, ಸಿಕ್ತಿವಾಗ ಜೀಪು. ಅಭಿ ಪೋಸ್ ಕೊಡಬಿ. ಬ್ಯಾಗ್ ಇಟ್ಕೊಂಡಿದ್ದಾನೆ. ಹಾಯ್ ಬಾಸ್. ಫೈನಲಿ ಎಲ್ಲನೂ ಕೂಡ ನೋಡಿಕೊಂಡು ಇನ್ನು ಮತ್ತೆ ನಮ್ಮ ರೂಮ್ ಸೈಡ್ ಬಂದ್ವಿ. ಇವತ್ತು ಡೇ ತುಂಬ ಚೆನ್ನಾಗಿತ್ತು. ಇವಾಗೇನು ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಇನ್ನು ರೆಸ್ಟ್ ಮಾಡಿ ಮಲ್ಕೊಳ್ಳೋದಷ್ಟೇ, ಬೇರೆ ಏನಿಲ್ಲ. ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಬಾಯ್, ನಾಳೆ ಸಿಗೋಣ.